ಇತ್ತೀಚಿನ 4 ವಾರಗಳಲ್ಲಿ ಬಂಡೀಪುರದ ಸುತ್ತಮುತ್ತ 4 ಜನ 3 ಜನ ತೀರೋದ್ರು, ಒಬ್ಬನಿಗೆ ಬಹಳ ತೀವ್ರವಾಗಿ ಗಾಯ ಆಗಿದೆ. ಇದೆಲ್ಲದಕ್ಕೂ ಕಾರಣಗಳಿರುತ್ತೆ. ಪಾರಿಸರಿಕ ಕಾರಣಗಳಿದೆ, ಸಾಮಾಜಿಕ ಕಾರಣಗಳಿದಾವೆ. ನಾವು ಎರಡು ದೃಷ್ಟಿಕೋನದಿಂದ ನೋಡ್ಬೇಕಾಗುತ್ತೆ. ಪಾರಿಸರಿಕ ದೃಷ್ಟಿಕೋನ ಬಂಡೀಪುರದ ವಿಚಾರ ಏನಂತ ಹೇಳಿದ್ರೆ, ಬಂಡೀಪುರದಲ್ಲಿ ನಿರಂತರವಾಗಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಒಂದು ಅಲ್ಲಿರುವಂತ ಆವಾಸ ಸ್ಥಾನ ಅವುಗಳಿಗೆ ಸೂಕ್ತವಾಗಿದೆ. ಎರಡನೇದು 40 ವರ್ಷಗಳಿಂದ 4 ದಶಕಗಳಿಂದ ಆ ಪ್ರದೇಶಕ್ಕೆ ಸೂಕ್ತವಾದ ರಕ್ಷಣೆಯನ್ನು ಕೊಟ್ಟಿದ್ದೀವಿ. ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನೊಂದು ನಾವು ಮಾಡಿರೋದು ಏನಂತ ಹೇಳಿದ್ರೆ, ಹುಲಿಗಳಿಗೆ ಅನುಕೂಲವಾಗಿ ಆ ಆವಾಸ ಸ್ಥಾನವನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅತಿಯಾಗಿ ನಿರ್ವಹಣೆ ಮಾಡ್ಬಿಟ್ಟಿದ್ವಿ. ನಿರ್ವಹಣೆ ಅಂತ ಹೇಳಿದ್ರೆ ಕೆರೆ ಕಟ್ಟೆ ಕಟ್ಟೋದು, ಪ್ರಾಣಿಗಳಿಗೆ ವರ್ಷ ಪೂರ್ತಿ ನೀರು ಸಿಕ್ಕೋ ಹಂಗೆ ಹೆಚ್ಚು ಕೆರೆ ತೋಡೋದು, ಅಲ್ಲಿ ಸೋಲಾರ್ ಪಂಪ್ ಹಾಕ್ಬಿಟ್ಟು ಬೋರ್ವೆಲ್ ಹಾಕಿ ವರ್ಷ ಪೂರ್ತಿ ಪ್ರಾಣಿಗಳಿಗೆ ನೀರು ಸಿಕ್ಕೋ ಹಂಗೆ ಮಾಡೋದು ಅಂತೆಲ್ಲ ಮಾಡ್ತೀವಿ. ಇದು ಸಾಮಾನ್ಯ ಜನರ ದೃಷ್ಟಿಕೋನದಲ್ಲಿ ಒಳ್ಳೆ ವಿಚಾರ ಅನ್ಸ್ಬೋದು, ಆದ್ರೆ ಅದು ಒಳ್ಳೆ ವಿಚಾರ ಅಲ್ಲ. ಪಾರಿಸರಿಕವಾಗಿ ನೋಡಿದ್ರೆ ಪ್ರಾಣಿಗಳಿಗೂ ಮೃತ್ಯತೆ ಅಂತ ಇರಬೇಕು, ನೈಸರ್ಗಿಕ ಮೃತ್ಯತೆ ಅಥವಾ ಮರಣ ಪ್ರಮಾಣ ಇರಬೇಕು, ನ್ಯಾಚುರಲ್ ಮಾರ್ಟಾಲಿಟಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಹುಲಿ ಆನೆಗಳಂತ ಪ್ರಾಣಿಗಳಿಗೆ ನಿಸರ್ಗದಲ್ಲಿ ವೈರಿಗಳಿಲ್ಲ. ಹಂಗಾಗಿ 5 ವರ್ಷಕ್ಕೆ ಸಾಯುವಂತ ಹುಲಿ 15 ವರ್ಷ ಇರುತ್ತೆ. ಮತ್ತು ಹೊಸ ಹುಲಿಗಳು ಅದಕ್ಕೆ ಸೇರ್ಪಡೆ ಆಗ್ತಾನೆ ಇರುತ್ತೆ. ಆ ಸಂಖ್ಯೆಗೆ ಹುಲಿಗಳ ಸಂಖ್ಯೆ ಜಾಸ್ತಿ ಆದಾಗ ಕಾಡು ಹಿಗ್ತಾ ಇಲ್ಲ, ಅವುಗಳ ಆವಾಸ ಸ್ಥಾನ ಹಿಗ್ತಾ ಇಲ್ಲ. ಅಂತ ಸಮಯದಲ್ಲಿ ಕೆಲವು ಹುಲಿಗಳು ಕಾಡಿನಿಂದ ಆಚೆ ಬಂದು ರೈತರ ಜಮೀನು, ರೈತರ ಹೊಲ ಗದ್ದೆ ತೋಟ ಇಂಥ ಕಡೆ ಸೇರ್ಕೊಂಡು ಮಾನವ ವನ್ಯಜೀವಿ ಸಂಘರ್ಷ ಆಗ್ಲಿಕ್ಕೆ ಪೂರಕವಾಗ್ತದೆ.